ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇವತ್ತು ಪಾಪುಗೆ ಸ್ವಲ್ಪ ಸಿಲ್ವರ್ ಮತ್ತು ಗೋಲ್ಡ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನೇನು ತೊಗೋತೀವಿ ಅನ್ನೋದನ್ನು ಆದರೆ ಅಲ್ಲಿ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಮನೆಗೆ ಬಂದು ಏನು ತೊಗೊಂಡೆ ಅನ್ನೋದು ನಾನು ಶೇರ್ ಮಾಡ್ಕೊತೀನಿ. ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇದೆ. ಇನ್ನು ಗೋಲ್ಡ್ ರೇಟು ತುಂಬಾ ಜಾಸ್ತಿ ಆಗುತ್ತೆ, ಇವಾಗಲೇ ಜಾಸ್ತಿ ಇದೆ. ಸರಿ, ಇವತ್ತು ಹೋಗಿ ತೊಗೊಂಡು ಬಂದುಬಿಡೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ. ನಾವು ಬ್ಯಾಂಗ್ಳೂರಲ್ಲಿ ರೆಗ್ಯುಲರಾಗಿ ಎಲ್ಲಿ ತೊಗೋತೀವಿ ನಾವು ಅದೇ ಶಾಪ್ಗೆ ಹೋಗ್ಬಿಟ್ಟು ಸ್ವಲ್ಪ ಜನ ಇದ್ದರು ಅಷ್ಟೇ, ಜಾಸ್ತಿ ಜನ ಏನೂ ಇರಲಿಲ್ಲ. ತುಂಬಾ ದಿವಸ ಆಗಿತ್ತು ಆಚೆ ಬಂದು. ನೋಡ್ಬೋದು ನಾವಂತೂ ಒಂದು ತುಂಬ ತಿಂಗಳುಗಳಾಗಿತ್ತು ಅನಿಸುತ್ತೆ. ಒಂಥರ ಖುಷಿ ಆಗ್ತಾಯಿತ್ತು ನೈಟ್ ವೆದರ್ನ ನೋಡಿಬಿಟ್ಟು. ಮತ್ತು ಊರಲ್ಲಿ ನಾನು ಇದೊಂದು ವೀಡಿಯೋನ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಬೇರೆ ಇನ್ಯಾವ ವೀಡಿಯೋನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ. ಮತ್ತು ನನ್ನ ಚಿಕ್ಕ ವಯಸ್ಸಿಂದು ಒಂದು ಫೋಟೋ ಸಿಕ್ತು, ಅದನ್ನು ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೀವು ನೋಡಿ ನಾನು ಯಾವುದು ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿ. ರೆಡ್ ಕಲರ್ ಫ್ರಾಕ್ ಹಾಕ್ಕೊಂಡಿದ್ದೀನಲ್ಲ, ಅದೇ ನಾನು. ಗೊತ್ತಾಗುತ್ತೆ ನಾರ್ಮಲಾಗಿ ನೋಡಿದ್ರೆ. ಅವಾಗ ಹೆಂಗಿದ್ದೆ ಇವಾಗ ಹೆಂಗಿದ್ದೆ ಅಂತ ಅಂದ್ಬಿಟ್ಟು. ಮತ್ತು ಮಿಲ್ಟನ್ ಅವ್ರದ್ದು ಸ್ಯಾಂಡ್ವಿಚ್ ಮೇಕರ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ನನಗಂತೂ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ. ಬಟ್ ನನಗೆ ಸ್ಯಾಂಡ್ವಿಚ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಆಲ್ರೆಡಿ ಒಂದು ಚಿಕ್ಕದಿತ್ತು, ಅದು ಎರಡೂ ಕಡೆ ಹ್ಯಾಂಡಲ್ ಬರುತ್ತೆ ನೋಡಿ, ಅದನ್ನು ಇಟ್ಕೊಂಡು ಉಲ್ಟಾ ಮಾಡಿ ಮಾಡಿ ಬೇಯಿಸೋದು, ಆ ಥರದ್ದಿತ್ತು. ಸರಿ, ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಈ ಥರದ್ದೊಂದು ತೊಗೊಬೇಕು ಅಂತ ಅಂದ್ಬಿಟ್ಟು. ಸರಿ ತೊಗೊಂಬಿಡೋಣ ಅಂತಂದ್ಬಿಟ್ಟು ತೊಗೊತಾ ಇದ್ದೆ. ಇಲ್ಲ ಅಂತಂದರೆ ಆಚೆ ಕಡೆ ತರಿಸ್ಕೊಂಡು ತಿಂತಾ ಇರ್ತೀನಿ ನಾನು ಸ್ಯಾಂಡ್ವಿಚು. ಇದು ಮೇಕರ್ ಇದ್ದರೆ ಮನೇಲೇ ಮಾಡಿಕೊಂಡು ತಿನ್ಬೋದಲ್ವಾ ಯಾವಾಗಾದ್ರೂ ಅಂತ ಅಂದ್ಬಿಟ್ಟು, ಯಾವಾಗಾದ್ರೂ ಅಂತ ನಾನು ಜಾಸ್ತಿ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂತೀನಲ್ಲ, ಅದರಿಂದ ಹೇಗೆ ಬಂದಿದೆ ಕ್ವಾಲಿಟಿ ಎಲ್ಲ ಯಾವ ಥರ ಇದೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಯೂಸ್ ಮಾಡಿದ್ಮೇಲೆ ಯಾವುದೇ ಒಂದು ಎಲೆಕ್ಟ್ರಿಕ್ ಐಟಮ್ಸ್ ಯಾವಾಗ್ಲೂ ಅಷ್ಟೇ, ಯಾವಾಗ ಏನು ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ನಮ್ಮ ಒಂದು ಸೇಫ್ಟಿಯಲ್ಲಿ ನಾವು ಇಟ್ಕೊಂಡ್ರೆ ಒಂದಷ್ಟು ದಿವಸ ಬಾಳಿಕೆ ಬರುತ್ತೆ. ಕ್ವಾಲಿಟಿ ಮತ್ತು ಪ್ಯಾಕೇಜ್ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮತ್ತು ಇದರಲ್ಲಿ ನಾನು ಅವತ್ತಿನೇ ಸ್ಯಾಂಡ್ವಿಚ್ಚು ಕೂಡ ಮಾಡಿದ್ದೆ. ಸಿಂಪಲ್ಲಾಗಿ ಟೊಮೆಟೊ ಮತ್ತು ಆನಿಯನ್ನು ಮತ್ತು ಸ್ವಲ್ಪ ಸಾಸಸ್ ಹಾಕಿ ಒಂದು ಸ್ಲೈಸು ಏನೋ ಪನ್ನೀರನ್ನ ಹಾಕಿಬಿಟ್ಟು ಮಾಡ್ಕೊಂಡಿದ್ದೆ ಅಷ್ಟೇ. ತುಂಬಾ ಈಸಿಯಾಗಿ ಮಾಡ್ಕೊಂಡಿದ್ದೆ. ಬಟ್ ನಾರ್ಮಲಾಗಿ ನಾವು ಎರಡೂ ಕಡೆ ತವ ಮೇಲೆ ಬೇಯಿಸ್ಕೊಂಡು ತಿಂತೀವಲ್ಲ, ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇದು ಒಳಗಡೆ ಏನು ಸ್ಟಫಿಂಗ್ ಹಾಕಿರ್ತೀವಲ್ವ, ಅದೆಲ್ಲ ನೀಟಾಗಿ ಬೆಂದಿರುತ್ತೆ ಸ್ಯಾಂಡ್ವಿಚ್ ಮೇಕರಲ್ಲಿ. ಇದರಲ್ಲಿ ನಾವು ಅದು ಹಸಿ ಹಸಿ ಥರ ಹಂಗೇನೆ ಇರುತ್ತೆ. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆಂಟು ಇದೆ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿದೆ. ಒಂದೊಂದು ಸಲ ಒಂದೊಂದು ಏನು 2 ಸ್ಲೈಸ್‌ನ ಮಾಡ್ಕೊಬೋದು. ಅಂತಂದರೆ ಒಂದು ಇದನ್ನ ಮಾಡ್ಕೊಬೋದು, ಸ್ಯಾಂಡ್ವಿಚ್ ಮಾಡ್ಕೊಬೋದು. ತುಂಬಾ ಈಸಿಯಾಗಿದೆ. ಮತ್ತು ಯೂಸ್ ಮಾಡೋದು ಕೂಡ ತುಂಬಾ ಈಸಿ ಇದೆ. ಅಲ್ಲಿ ಏನು ರೆಡ್ ಕಲರ್ ಬಂದಿದೆಯಲ್ವಾ, ಅದು ಹೀಟ್ ಆಗುತ್ತೆ. ಮತ್ತು ನಾರ್ಮಲಾಗಿ ಸ್ಯಾಂಡ್ವಿಚ್ ಎಲ್ಲ ಹಾಕಿದಾಗ ಮತ್ತು ಟೆಂಪ್ರೇಚರು ಜಾಸ್ತಿ ಆಗುತ್ತೆ, ಮತ್ತು ಗ್ರೀನ್ ಬರುತ್ತೆ. ಮತ್ತು ಟೆಂಪ್ರೇಚರ್ ಕಡಿಮೆ ಆದಾಗ ಮತ್ತೆ ಗ್ರೀನ್ ಆಫ್ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು. ಒಳಗಡೆ ಎಲ್ಲ ಸ್ಟಫಿಂಗು ತುಂಬಾ ಚೆನ್ನಾಗಿ ಬೆಂದಿತ್ತು ಅಂತಲೇ ಹೇಳ್ಬೋದು. ಮತ್ತು ಎರಡೂ ಕಡೆ ಬಟರ್ ಅಥವಾ ತುಪ್ಪನ ಹಾಕೊಬೋದು. ನಮ್ಮ ಮನೇಲಿ ಬಟರ್ ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಂಬಾ ಕ್ವಿಕ್ಕಾಗಿ ಆಗೋಯಿತು. ಮತ್ತು ಟೇಸ್ಟ್ ವೈಸು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿತ್ತು. ಸ್ಯಾಂಡ್ವಿಚ್ಚು ಇಷ್ಟ ಆಗಿರೋರಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಅಂದರೆ ಕತ್ಲೆ ಆಗಿಬಿಟ್ಟಿದೆ, ಯಾಕಂತಂದರೆ ಇಲ್ಲಿ ಎರಡೂ ಒಂದೇ ಸ್ವಿಚ್ ಇದೆ. ಸೊ ಅದನ್ನು ನಾನು ಆನ್ ಮಾಡಿದ್ರೆ ಈ ಕಡೆ ಕಾಣಿಸ್ತಾ ಇರಲಿಲ್ಲ. ಸೊ ಅದರಿಂದ ಸ್ವಲ್ಪ ಕತ್ಲೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದ್ರ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಿನ್ನೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪುಗೆ ಅವತ್ತು ಸಿಲ್ವರ್ ಮತ್ತು ಸ್ವಲ್ಪ ಗೋಲ್ಡ್ ತೊಗೊಂಡು ಬಂದಿದ್ವಲ್ವ, ಅದನ್ನು ತೋರಿಸೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಇನ್ನೊಂದು ವೀಕಲ್ಲಿ ಇನ್ನೊಂದು ವೀಕ್ ಒಂದು 10 ಡೇಸ್ ಒಳಗಡೆ ಪಾಪು ಕಿವಿನ ಚುಚ್ಚಿಸ್ಬೇಕು. ಆಮೇಲೆ ಏನಾಯಿತು ಅಂದರೆ ನಿನ್ನೆ ನಾನು ಪಾಪುದು 4 ಮಂತ್ ಕಂಪ್ಲೀಟ್ ಆಯ್ತಲ್ಲ, ಪಾಪು ಫೇಸ್ನ ರಿವೀಲ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ಯಾಕೋ ಅದು ಚೆನ್ನಾಗಿ ಬಂದಿಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಅದನ್ನು ಆ್ಯಡ್ ಮಾಡ್ತಾಯಿಲ್ಲ. ನೋಡೋಣ, ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ, ಅವತ್ತು ಪಾಪು ಫೇಸ್ನ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಪಾಪುಗೆ ಫಸ್ಟ್ ಉಡ್ದಾರನ ತೊಗೊಂಡ್ವಿ. ಮಕ್ಕಳಿಗೆ ಫಸ್ಟ್ ಏನಾದರೂ ಬೆಳ್ಳಿ ಐಟಮ್ನ ತೊಗೋಬೇಕು ಅಂತ ನನಗೆ ನಮ್ಮ ಓನರ್ ಆಂಟಿ ಹೇಳಿದರು. ಏನು ಬೆಳ್ಳಿ ಐಟಮ್ಸ್ ತೊಗೋ ಪಾಪು, ಫಸ್ಟ್ ಟೈಮ್ ತೊಗೋತಾ ಇದೆಯಲ್ಲ ಅಂದ್ಬಿಟ್ಟು ಇವಾಗ ಫಸ್ಟ್ ಬೆಳ್ಳಿ ಉಡ್ದಾರನ ತೊಗೊಂಡಿದ್ದೀನಿ. ನೋಡೋಣ, ಇದನ್ನ ಶುಕ್ರವಾರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲನೂ ಇದು ಒಂದು ಶುಕ್ರವಾರ ಕೈಗೇನಿದೆ, ಕೈಗೆ ಕಾಲಿಗೆ ಹಾಕೋಣ, ಕಾಲು ಗೆಜ್ಜೆ ಎಲ್ಲ. ಶುಕ್ರವಾರ ಹೆಂಗಿದ್ರು ಹಬ್ಬ ಅಲ್ವಾ, ಅದಕ್ಕೋಸ್ಕರ. ಮತ್ತು ಇದು ಒಂದು ಪುಟಾಣಿದು ಕಾಲು ಗೆಜ್ಜೆ, ಅಂದರೆ ಇವಾಗ ಪ್ರೆಸೆಂಟ್ಗೆ ಆಗೋ ಥರ ಸೈಜ್ ತೊಗೊಂಡಿದ್ದೀನಿ. ಯಾಕಂದರೆ ಅವನು ಮತ್ತೆ ದೊಡ್ಡವನಾಗ್ತಾನಲ್ವ, ಮತ್ತು ದೊಡ್ಡ ತೊಗೊಂಡ್ರೆ ಇವಾಗ ಹಾಕೋದು ಕಷ್ಟ ಆಗುತ್ತೆ, ಮತ್ತು ಬಿದೋಗ್ತಾ ಇರುತ್ತೆ. ಅದೆಲ್ಲ ಬೇಕಂದರೆ ಬೇರೆ ತೊಗೊಳ್ಳೋಣ ಹಾಕ್ಬಿಟ್ಟು ಅಂತ ಅಂದ್ಬಿಟ್ಟು ಇವಾಗ ಆಗುತ್ತಲ್ವ, ಸೊ ಅದರಿಂದ ಇವಾಗ ಕರೆಕ್ಟ್ ಸೈಜ್ ತೊಗೊಂಡಿದ್ದೆ. ಒಂದು ಸ್ವಲ್ಪ ಲೂಸೇನೇ ಇದೆ, ಬಟ್ ಈ ಸೈಜ್ ಅವನಿಗೆ ಇವಾಗ ಒಂದು 3-4 ತಿಂಗಳ ತನಕ, ಒಂದು ವರ್ಷದ ತನಕ ಇದನ್ನು ಒಟ್ಟಿನಲ್ಲಿ ಹಾಕ್ಬೋದು. ಇದೊಂದು. ಮತ್ತು ಕೈಗೆ ಇದೂ ಅಷ್ಟೇ, ಇವಾಗ ಕರೆಕ್ಟ್ ಸೈಜ್ ತೊಗೊಂಡಿದ್ದೀನಿ. ಆಮೇಲೆ ಬೇಕಂದರೆ ತೆಗೆದ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತು ಬೆಳ್ಳಿದು ಒಂದು ಬೌಲ್ನ ತೊಗೊಂಡಿದ್ದೀನಿ. ಬೆಳ್ಳಿದು ಒಂದು ಬೌಲು ಮತ್ತು ಒಂದು ಸ್ಪೂನ್, ಊಟ ಏನಾದರೂ ತಿನ್ಸೋಕ್ಕೆ ಅಂದ್ಬಿಟ್ಟು. ಫಸ್ಟು ಊಟ ತಿನ್ನಿಸೋದು ಇದರಲ್ಲೇ ತಿನ್ಸೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಪುಟಾಣಿ ಒಲೆನ ತೊಗೊಂಡಿದ್ದೀವಿ. ಅವನು ಹುಡುಗ ಆಗಿರೋದ್ರಿಂದ ಈ ಥರದ್ದು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಹವಳ ಥರ ಬರುತ್ತೆ ನೋಡಿ, ಅದೊಂದಿತ್ತು, ಬಟ್ ಅದು ಹುಡುಗಿರ್ಗಾದ್ರೆ ಚೆನ್ನಾಗಿರುತ್ತೆ. ಬಾಯ್ ಅಲ್ವಾ, ಸೊ ಇದೇ ಥರ ಸಾಕು. ಈ ಥರದನ್ನು ನೀಟಾಗಿ ನುಡ್ಸಿದ್ರೆ ಯಾವುದು ಅಲ್ಲಿ ಇಲ್ಲಿ ಬಿದೋಗೋದಿಲ್ಲ, ನೀಟಾಗಿರುತ್ತೆ. ಒಂದು 5 ಇಯರ್ಸ್ ತನಕನೂ ತೆಗಿಯೋಂಗೆ ಅವಶ್ಯಕತೆ ಇಲ್ಲ. ಈ ನಾರ್ಮಲ್ಲು ಬರುತ್ತೆ ನೋಡಿ ಓಲೆಗಳು, ಆ ಥರ ತೊಗೊಂಡ್ರೆ ಅದು ಬಿದೋಗ್ತಾ ಇರುತ್ತೆ, ಲೂಸ್ ಆಗ್ತಾ ಇರುತ್ತೆ, ನೋಡ್ಕೊತಾ ಇರಬೇಕು. ಮಕ್ಕಳು ಕೈಯಲ್ಲಿ ಹಂಗೆ ಹಿಂಗೆ ಮಾಡಿ ಬೀಳ್ಸ್ಕೊತವೆ. ಬಟ್ ಇದಾದರೆ ಸೇಫ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಮಕ್ಕಳಿಗೆಲ್ಲ ಇದೇ ಥರ ಹಾಕಿಸ್ತಾರೆ ಅಂತ ಅಂದ್ಕೊತೀನಿ. ಇದೊಂದು ತೊಗೊಂಡಿದ್ದೀನಿ, ಒಂದಲ್ಲ 2. ಮತ್ತು ಒಂದು ಪುಟಾಣಿ ರಿಂಗ್ನ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ಬೋದು, ಪುಟಾಣಿ ರಿಂಗ್ ಇದು. ಇದೂ ಅಷ್ಟೇ, ಒಂದು ಸ್ವಲ್ಪ ಲೂಸನೇ ಇದೆ ಅವನಿಗೆ. ಇವಾಗಂತೂ ಬೆಳ್ಳಿ ಮತ್ತು ಸಿಲ್ವರ್ ರೇಟು ತುಂಬ ಜಾಸ್ತಿನೇ ಇದೆ. ತೊಗೊಳೋದನ್ನು ತೊಗೋತಾನೆ ಇರ್ತಾರೆ, ಬಟ್ ಯಾವಾಗ್ಲೂ ಗೋಲ್ಡ್ ಅಂಗಡಿಲಿ ರಶ್ಶನೇ ಇರ್ತಾರೆ. ಎಷ್ಟಿದ್ರು 1 ಗ್ರಾಮ್ ತೊಗೊಳೋರು ಅರ್ಧ ಗ್ರಾಮ್ ತೊಗೋತಾರೆ, 10 ಗ್ರಾಮ್ ತೊಗೊಳೋರು 5 ಗ್ರಾಮ್ ತೊಗೋತಾರೆ, ಬಟ್ ತೊಗೋತಾನೆ ಇರ್ತಾರೆ. ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ಮಂತಲ್ಲಿ ಸ್ವಲ್ಪ ಊರಿಗೆ ಹೋಗೋದಿದೆ, ಊರಲ್ಲಿ ಸ್ವಲ್ಪ ಮನೆ ದೇವ್ರಿಗೆ ಪೂಜೆ ಮಾಡಿಸೋದಿದೆ, ಮತ್ತು ಪಾಪು ಫೇಸ್ನ ರಿವೀಲ್ ಮಾಡೋದೊಂದಿದೆ, ಮತ್ತು ಕಿವಿ ಚುಚ್ಚಿಸ್ಬೇಕು, ಒಂದಷ್ಟು ಈ ಥರ ಅದು ಇದು ಫಂಕ್ಷನ್ಗಳಿದೆ. ನೋಡೋಣ, ಎಲ್ಲ ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀವಿ. 1 ಇಯರ್ ಬರ್ಡೇನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇದಿಷ್ಟು ತೊಗೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಇಲ್ಲಾಂದರೆ ಆಚೆ ತಿಂಗಳು ಏನಾದರೂ ಗೋಲ್ಡ್ ಶಾಪಿಂಗ್ ಹೋಗಬೇಕು. ಆ ಟೈಮಲ್ಲಿ ಏನು ತೊಗೋತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು 2 ಡೇಸ್ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ, ಯಾರೂ ಬೇಜಾರು ಮಾಡ್ಕೊಬೇಡಿ. ನಾನು 4 ಮಂತ್ ಆದ ನಂತರ ಪೀರಿಯಡ್ಸ್ ಆಗಿದ್ದೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಇತ್ತು, ಮತ್ತು ಬ್ಯಾಕ್ ಪೇನು, ಹೊಟ್ಟೆ ನೋವು, ಸುಸ್ತು ಎಲ್ಲ ಇತ್ತು. ಸೊ ಅದರಿಂದ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಪಾಪನು ಕೂಡ ಯಾಕೋ ತುಂಬ ಅಂದರೆ ತುಂಬ ಅಳ್ತಾ ಇದ್ದ. 2 ಡೇಸಿಂದ ತುಂಬ ನಿದ್ದೆನೇ ಮಾಡಿಲ್ಲ ಅವನು. ನೈಟು ಬೆಳಗ್ಗೆ 5 ಗಂಟೆಗೆ ಮಲ್ಕೊತಾ ಇದ್ದಾನೆ. ಸೊ ಬೆಳಗಿನ ಟೈಮು ನಿದ್ದೆ ಮಾಡೋದಾಗುತ್ತೆ. ಆಮೇಲೆ ಅವನು ಸ್ವಲ್ಪ ಕ್ರ್ಯಾಂಕಿಯಾಗಿದ್ದ ಅಂದ್ಬಿಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊತೀನಿ. ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸೋಮವಾರ,
ಇವತ್ತು ಸೋಮವಾರನ ಇವತ್ತು ಬುಧವಾರ. ಇವತ್ತು ನಾಳೆ ಗುರುವಾರ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ವಾ, ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಮ್ಮಮ್ಮ ಏನು ಹೇಳ್ತಾರೋ ಗೊತ್ತಿಲ್ಲ. ಅದೇ ಊರಿಗೆ ಹೋಗ್ಬೇಕಲ್ವ, ಗೌರಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ಹಾಗೇ ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ. ಯಾಕಂದರೆ ಎಲ್ಲ ಫಂಕ್ಷನ್ ಆಗೋಗ್ಬಿಟ್ಟಿದೆ ಅಲ್ವ, ಸುಮ್ಮನೆ ಮನೆ ದೇವ್ರ ಪೂಜೆ ಮಾಡಿಸ್ಕೊಂಬರೋಣ, ಹಣ್ಣು ಕಾಯಿ ಅಂತಂದ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗಿದ್ದೀನಿ. ಆವಾಗ ಐಬ್ರೋಸ್ ಎಲ್ಲ ಮಾಡಿಸ್ಕೊಬೇಕು. ತುಂಬ ತಿಂಗಳಲ್ಲ ವರ್ಷನೇ ಆಯಿತು ನಾನು ಮಾಡಿಸೇ ಇಲ್ಲ. ಯಾವಾಗ ಕನ್ಸೀವ್ ಆದೆ ಅದಾದಮೇಲೆ ನಾನು ಮಾಡ್ಸೋಕ್ಕೆ ಹೋಗಿಲ್ಲ. ಅದಕ್ಕೆ ಈ ಸಲ ಸ್ವಲ್ಪ ಐಬ್ರೋಸ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ ಟೈಮಲ್ಲಿ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಯಾಕೋ ಬೋರ್ ಆಗ್ತಾಯಿದೆ ನನಗೆ. ಲಾಂಗ್ ಹೇರ್ ಇಷ್ಟ ಆಗ್ತಾಯಿಲ್ಲ ನನಗೆ, ಶಾರ್ಟ್ ಹೇರೇ ಇಷ್ಟ ಆಗ್ತಾಯಿದೆ. ಲಾಂಗ್ ಹೇರ್ ಬಿಡಬೇಕು, ಬಟ್ ಹೇರ್ ಫಾಲ್ ಆಗ್ತಾಯಿದೆ ಅಲ್ವಾ, ಸಣ್ಣಕ್ಕೆ ಬಾಲ ಥರ ಆದರೆ ಒಂಥರ ಚೆನ್ನಾಗಿ ಅನಿಸೋದಿಲ್ಲ. ಸ್ವಲ್ಪ ಬಟ್ಟೆ ಅದು ಇದೆಲ್ಲ ತೊಗೋಬೇಕು. ನಾನು ತೊಗೊಂಡವಾಗ ನಿಮಗೂ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಇವತ್ತಿನ ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.